ಹಾಯ್, ಕೈದಿಯನ್ನು ಗಲ್ಲಿಗೆ ಯಾಕೆ ಏರಿಸ್ತಾರೆ? ಅವರನ್ನು ನೇಣಿಗೆ ಏರಿಸುವ ಮುನ್ನ ಅಲ್ಲಿ ಏನೇನು ನಡೆಯುತ್ತೆ? ಒಬ್ಬ ಕೈದಿಯನ್ನು ನೇಣಿಗೆ ಹಾಕುವ ಮುನ್ನ ಅಲ್ಲಿ ನಡೆಯುವ ರಹಸ್ಯಕರ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದಾದರೂ ಕೈದಿಗೆ ಗಲ್ಲು ಶಿಕ್ಷೆ ಪ್ರಕಟವಾದಾಗ ಆ ಗಲ್ಲಿಗಿರುವ ವ್ಯಕ್ತಿ ರಾಷ್ಟ್ರಪತಿಗಳಿಗೆ ಕ್ಷಮಾಪಣೆ ಕೇಳಿರುವ ಪತ್ರವನ್ನು ಬರೆಯಬೇಕು. ಆ ಕೈದಿಯ ಕ್ಷಮಾಪಣೆ ಪತ್ರವನ್ನು ಆ ರಾಷ್ಟ್ರಪತಿಗಳು ಪರಿಶೀಲಿಸಬೇಕು. ಇದಾದ ಮೇಲೆ ಅವರು ಕೂಡ ಸಮಾಜದಲ್ಲಿ ಎಲ್ಲರಾಗಿ ಬದುಕಲು ಅರ್ಹರಿದ್ದಾರೆ, ಇವರು ಅಂಥ ಘೋರ ತಪ್ಪನ್ನು ಮಾಡಿಲ್ಲ ಅಂತ ರಾಷ್ಟ್ರಪತಿಗಳಿಗೆ ಅನಿಸಿದರೆ ಅವರು ಆ ಕೈದಿಗಿರುವ ನೇಣು ಶಿಕ್ಷೆಯಿಂದ ಹೊರತರುವ ಅವಕಾಶ ಇರುತ್ತೆ. ಅಥವಾ ರಾಷ್ಟ್ರಪತಿಗಳಿಗೆ ಈ ವ್ಯಕ್ತಿ ಬದುಕಲು ಅರ್ಹತೆ ಇಲ್ಲ ಅಥವಾ ಇವನು ಮಾಡಿರುವುದು ಗಣಘೋರ ಅಪರಾಧ ಎಂದು ಅವರಿಗೆ ಅನಿಸಿದರೆ ಅವರು ಕ್ಷಮಾಪಣೆ ಅರ್ಜಿಯನ್ನು ತಿರಸ್ಕರಿಸಿ ಅವಳಿಗೆ ಅಥವಾ ಅವನಿಗೆ ಡೆತ್ ವಾರೆಂಟ್ ಜಾರಿಯಾಗುತ್ತೆ. ಹಾಗೆ ಈ ಒಂದು ವಾರೆಂಟ್ಗೆ ರಾಷ್ಟ್ರಪತಿಗಳ ಸಹಿ ಕೂಡ ಇರುತ್ತೆ. ಇನ್ನು ಭಾರತದಲ್ಲಿ ನೇಣಿಗೆ ಏರಿಸುವ ಸ್ಥಳ ಅಂದರೆ ಅದು ಬಿಹಾರದ ಬಹಾಪುರ್ ಸೆಂಟ್ರಲ್ ಜೈಲ್. ಈ ಜೈಲಿನಲ್ಲಿ ಮಾತ್ರ ಭಾರತ ದೇಶದ ಯಾವುದೇ ಮೂಲೆಯ ಕೈದಿಯನ್ನು ತಂದು ಇಲ್ಲಿ ನೇಣಿಗೆ ಏರಿಸ್ತಾರೆ. ಮರಣ ದಂಡನೆ ಆರ್ಡರ್ ಸಿಕ್ಕ ಬಳಿಕ ಕೈದಿಯನ್ನು ಬೆಳಗ್ಗೆ 5ರಿಂದ 6 ಗಂಟೆ ಒಳಗಡೆ ನೇಣಿಗೇರಿಸಲಾಗುತ್ತೆ. ಕೈದಿಯನ್ನು ನೇಣಿಗೇರಿಸುವ ಮುನ್ನ ನೇಣಿಗೆ ಹಾಕುವ ಹಗ್ಗ ಬಿಗಿಯಾಗಿ ಅಥವಾ ಗಟ್ಟಿಯಾಗಿದೆಯೋ ಅಂತ ಚೆಕ್ ಮಾಡ್ತಾರೆ. ಇದನ್ನೆಲ್ಲ ಮೊದಲಿಗೆ ಪರಿಶೀಲಿಸಿಕೊಂಡು ಆ ಗಲ್ಲು ಶಿಕ್ಷೆಗೆ ಒಳಗಾಗಿರುವ ಕೈದಿಯನ್ನು ನೇಣಿಗೆ ಏರಿಸ್ತಾರೆ. ಇನ್ನು ಅವರ ಹೆಸರಿನಲ್ಲಿ ಜಾರಿಯಾದ ವಾರೆಂಟ್ನಲ್ಲಿ ಆ ಕೈದಿಯ ಹೆಸರು, ಅವರು ಮಾಡಿರುವ ಅಪರಾಧ, ವಯಸ್ಸು ಮತ್ತೆ ಅವರನ್ನು ನೇಣಿಗೇರಿಸುವ ಸಮಯ, ಸ್ಥಳ ಇದೆಲ್ಲವೂ ಕೂಡ ಆ ಡೆತ್ ವಾರೆಂಟ್ನಲ್ಲಿ ಇರುತ್ತೆ. ಕೈದಿಯನ್ನು ನೇಣಿಗೇರಿಸುವ ಮೊದಲು ಅಲ್ಲಿ ಏನೇನು ನಡೆಯುತ್ತೆ ಅಂದರೆ, ಮೊದಲಿಗೆ ಕೈದಿಯನ್ನು ಗಲ್ಲಿಗೇರಿಸುವ 10 ಗಂಟೆಯ ಮುಂಚೆ ಅವನನ್ನು ಅಲ್ಲಿನ ಕಾರಾಗೃಹಕ್ಕೆ ತರಲಾಗುತ್ತೆ. ಹಾಗೆ ನೇಣಿಗೆ ಹಾಕುವ 6 ಗಂಟೆಯ ಮುನ್ನ ಅವರನ್ನು ಡೆತ್ ಸೆಲ್ನಲ್ಲಿ ಇರಿಸ್ತಾರೆ. ಇನ್ನು ಈ 6 ಗಂಟೆಯ ಸಮಯದಲ್ಲಿ ಅವರ ಕುಟುಂಬದವರಿಗೂ ಸಹ ಈ ವಿಷಯವನ್ನು ತಿಳಿಸಿ ಅವರನ್ನು ಕೊನೆಯ ಸಲ ಕಂಡು ಮಾತನಾಡಿಸಲು ಅವಕಾಶ ನೀಡಲಾಗುತ್ತೆ. ಅವರ ಕುಟುಂಬದವರೆಲ್ಲ ಬಂದ ನಂತರ ಕೈದಿಯ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಅವರಿಗೆ ರುಚಿಯಾದ ಆಹಾರ ಬೇಕು ಅನಿಸಿದರೆ ಅದನ್ನು ತಂದು ಕೊಡಲಾಗುತ್ತೆ, ಅಥವಾ ಚಹಾ ಬೇಕು ಅನಿಸಿದರೆ ಅದನ್ನು ಸಹ ತಂದು ಕೊಡಲಾಗುತ್ತೆ. ಫ್ರೆಂಡ್ಸ್, ಇದು ನಿಮಗೆ ಗೊತ್ತಾ? ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂತಹ ಗೂಡ್ಸೆರವರನ್ನು ನೇಣಿಗೆ ಹಾಕುವ ಮೊದಲು ಅವರ ಕೊನೆ ಆಸೆ ಹಾಗೆ ಗಾರ್ಜಿಯನ್ ರುಚಿಕರ ಚಹಾವನ್ನು ಕೊಟ್ಟಿದ್ದರು. ಯಾವುದೇ ಕೈದಿಯನ್ನು ನೇಣಿಗೇರಿಸುವ ಮೊದಲು ಅವನ ಅಥವಾ ಅವಳ ಕೊನೆ ಆಸೆಯನ್ನು ಈಡೇರಿಸುವುದು ಕಾನೂನಿನ ಕರ್ತವ್ಯ. ಅವರ ಕೊನೆ ಆಸೆ ಈಡೇರಿಸುವವರಿಗೂ ಅವರನ್ನು ನೇಣಿಗೆ ಏರಿಸುವುದಿಲ್ಲ. ಬೆಳಗ್ಗೆ 5ರಿಂದ 6 ಗಂಟೆ ಸಮಯದ ಒಳಗೆ ಕೈದಿಯನ್ನು ನೇಣಿಗೆ ಏರಿಸಲಾಗುತ್ತೆ. ರಾತ್ರಿ ಸಮಯದಲ್ಲಿ ಆ ಕೈದಿಗೆ ಕೊಡುವ ಆ ಡೆತ್ ಸೆಲ್ನಲ್ಲಿ ಕೈದಿ ಒಬ್ಬನೇ ಇರಬೇಕಾಗುತ್ತೆ. ಬೆಳಗ್ಗೆ 4 ಗಂಟೆ ಸಮಯದಲ್ಲಿ ಅವನನ್ನು ಎಬ್ಬಿಸಿ ಅವನಿಗೆ ಸ್ನಾನ ಮಾಡಿಸಿ ಅವನಿಗೆ ಧರಿಸುವ ಹೊಸ ಬಟ್ಟೆಯನ್ನು ಕೊಡಲಾಗುತ್ತೆ. ಬಟ್ಟೆಯನ್ನು ಧರಿಸಿದ ನಂತರ ಕೈದಿಗೆ ಬಿಸಿಯಾದ ಚಹಾವನ್ನು ಕೊಡಲಾಗುತ್ತೆ. ಇದೆಲ್ಲ ಆದ ಮೇಲೆ ಕಪ್ಪು ಬಟ್ಟೆಯನ್ನು ತಲೆಗೆ ಧರಿಸಿ ಅನಂತರ ನೇಣು ಕಂಬದವರೆಗೂ ಅಲ್ಲಿನ ಜೈಲರ್ ಕರ್ಕೊಂಡು ಹೋಗ್ತಾರೆ. ಆ ಕಂಬದ ಬಳಿ ವೈದ್ಯರು, ಜೈಲ್ ಅಧಿಕಾರಿ, ಪೊಲೀಸರು ಹಾಗೆ ಇವರ ಜೊತೆ 10 ಜನ ಸಿಪಾಯಿಗಳು, 2 ತಫೇಲ್ದಾರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಇವರೆಲ್ಲರೂ ಅಲ್ಲಿ ಇರ್ತಾರೆ. ಒಂದು ವೇಳೆ ಆ ಸಮಯದಲ್ಲಿ ಕೈದಿ ಹೆದರಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಅಥವಾ ಅಲ್ಲಿರೋರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದರೆ ಇಂಥ ಏನಾದರೂ ಘಟನೆಗಳು ನಡೆದಿರಲಿ ಎಂದು ಅಲ್ಲಿ ಇಷ್ಟು ಜನ ಪೊಲೀಸರು ಮತ್ತು ಸಿಪಾಯಿಗಳು ಇರ್ತಾರೆ. ನಂತರ ಅಲ್ಲೇ ನೇಣುಗಂಬದಲ್ಲಿ ನಿಂತಹ ಕೈದಿಗೆ ಮುಖಕ್ಕೆ ಹಾಕಿದಂತಹ ಕಪ್ಪು ಬಟ್ಟೆಯನ್ನು ಬಿಗಿ ಮಾಡಲಾಗುತ್ತೆ. ನಂತರ ಅವನ ಕೈಗಳನ್ನು ಹಿಂಬದಿಗೆ ಜೋಡಿಸಿ ಕಟ್ಟುತ್ತಾರೆ, ಹಾಗೆ ಕಾಲುಗಳನ್ನು ಕೂಡ ಕಟ್ಟುತ್ತಾರೆ. ನಂತರ ಅಲ್ಲೇ ಇರುವ ಹಿರಿಯ ಅಧಿಕಾರಿಗಳು ಆರ್ಡರ್ ಮಾಡಿದ ಮೇಲೆ ನೇಣಿನ ಹಗ್ಗವನ್ನು ಆ ವ್ಯಕ್ತಿಯ ಕೊರಳಿಗೆ ಹಾಕುತ್ತಾರೆ. ನಂತರ ಸರಿಯಾದ ಟೈಮ್ ನೋಡಿಕೊಂಡು ಆ ನೇಣುಗಂಬದ ಲಿವರನ್ನು ಎಳೆಯುತ್ತಾರೆ. ಇದನ್ನು ಎಳೆಯುವುದಕ್ಕಾಗಿಯೇ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ನೇಣುಗಂಬದ ಲಿವರನ್ನು ಎಳೆದ ತಕ್ಷಣ ಆ ಕೈದಿ ನೇತಾಡುತ್ತಾನೆ. ಹಾಗೆ ಕೆಲ ನಿಮಿಷ ಒದ್ದಾಡಿ ಆ ವ್ಯಕ್ತಿ ಸಾಯುತ್ತಾನೆ. ಈ ಒಂದು ಸಮಯದಲ್ಲಿ ಆ ಕೈದಿ ಅನುಭವಿಸುವ ಆ ನರಳಾಟ, ನೋವು ಊಹಿಸಲಾರದು. ಹಾಗಾದರೆ ಮನುಷ್ಯನ ಕೊರಳಿಗೆ ಹಗ್ಗ ಹಾಕಿ ನೇಣಿಗೆ ಹಾಕಿದ್ರೆ ಮನುಷ್ಯ ಸಾಯುವುದು ಏಕೆ? ಫ್ರೆಂಡ್ಸ್, ಮನುಷ್ಯನ ಕುತ್ತಿಗೆಯಲ್ಲಿ 7 ವಿಧದ ವರ್ಟಿಫಿಲ್ಡ್ ಮಸಲ್ ಇರ್ತವೆ. ಇದರಲ್ಲಿರುವ ವರ್ಟಿಫಿಲ್ಗಳನ್ನು C1 ರಿಂದ C7 ಅಂತ ಕರೀತಾರೆ. ಇದರಲ್ಲಿರುವಂತಹ ಒಂದು ಮಸಲ್ ಕುತ್ತಿಗೆಯಿಂದ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ. ಇದು ಪ್ರೆಸ್ ಆದಾಗ ಮೆದುಳಿಗೆ ಒತ್ತಡ ಏರ್ಪಟ್ಟು ದೇಹಕ್ಕೆ ನೋವಿನ ಅನುಭವ ಆಗುತ್ತೆ. ವ್ಯಕ್ತಿಯನ್ನು ನೇಣಿಗೆ ಹಾಕಿದಾಗ ಮೊದಲಿಗೆ ಪ್ರೆಸ್ ಮಾಡುವುದೇ ಈ ಮಸಲನ್ನು. ಯಾವಾಗ ದೇಹದ ಭಾರವನ್ನು ಹೊರಲಾಗದೆ ನೇಣಿಗೆ ಹಾಕಿದ ಹಗ್ಗ ಬಿಗಿಯಾಗಿ ಅಲ್ಲಿನ ಮಸಲ್ ಕಟ್ಟಾಗಿ ಮೆದುಳು ದೇಹದ ನಡುವಿನ ರಕ್ತ ಸಂಚಾರ ಕಟ್ಟಾಗಿ ಆಕ್ಸಿಜನ್ ಪೂರೈಕೆ ಕೂಡ ನಿಂತು ಹೋಗಿ ಆ ವ್ಯಕ್ತಿ ತುಂಬ ನೋವಿನಿಂದ ನರಳಿ ಸಾಯುತ್ತಾನೆ. ಈ ಎಲ್ಲ ಪ್ರಕ್ರಿಯೆ ನಡೆಯೋಕ್ಕೆ ನೇಣಿಗೇರಿ 7 ನಿಮಿಷ ಬೇಕು. ನಂತರ ಅವನ ಸತ್ತಿರೋದನ್ನು ವೈದ್ಯರು ಅವನ ಪಲ್ಸ್ ನೋಡಿ ಚೆಕ್ ಮಾಡಿ ತಿಳಿಸುತ್ತಾರೆ. ಇನ್ನು ನೇಣಿಗೆ ಏರಿಸುವಾಗ ಅತಿ ಗಂಭೀರದಿಂದ ರೂಲ್ಸ್ಗಳನ್ನು ಫಾಲೋ ಮಾಡ್ತಾರೆ. ನೇಣಿಗೆ ಹಾಕುವವರ ಹಗ್ಗದ ಗಂಟನ್ನು ಅವನ ಬಲಬದಿಯ ಕೊನೆಯಲ್ಲಿರುವ ಹಾಗೆ ಕಟ್ಟುತ್ತಾರೆ. ಹೀಗೆ ಮಾಡುವುದರಿಂದ ಆ ವ್ಯಕ್ತಿ ಹೆಚ್ಚು ಅಲಗಾಡಿದರೂ ಕೂಡ ಹಗ್ಗ ಕಟ್ಟಾಗುವುದಿಲ್ಲ.
ಮುಂದೆ ಅವನು ಸತ್ತಿರೋದನ್ನು ಖಚಿತಪಡಿಸಿಕೊಂಡು ಅವನ ಕುತ್ತಿಗೆಗೆ ಬಿಗಿದಂತಹ ಹಗ್ಗವನ್ನು ಸಡಿಲಪಡಿಸಿ ಅದರಿಂದ ಹೊರ ತೆಗೆದು ಆ ದೇಹವನ್ನು ಮುಂದಿನ ಅಂತ್ಯಕ್ರಿಯೆಗೆ ಅವನ ಮನೆಯವರಿಗೆ ಕೊಡಲಾಗುತ್ತೆ. ಇಂತಹ ಶಿಕ್ಷಾಕ್ರಮವನ್ನು ನಮ್ಮ ಭಾರತ ದೇಶದಲ್ಲಿ 1950ರಲ್ಲಿ ಈ ಶಿಕ್ಷಾಕ್ರಮ ಜಾರಿಗೆ ಬಂತು. ಹಾಗೆ 1973ರಲ್ಲಿ ಇದು ತಿದ್ದುಪಡಿಯಾಗಿ ಕಾನೂನಿನ ಸೆಕ್ಷನ್ 354ರ ಕ್ರಿಮಿನಲ್ ಕೋಡ್ ಆಫ್ ಪ್ರೊಸೀಜರ್ ಅಂತೆ ನಡೆದುಕೊಂಡು ಬಂದಿದೆ. 1947ರಿಂದ 2023ರವರೆಗೂ ನಮ್ಮಲ್ಲಿ 720 ಜನರನ್ನು ನೇಣಿಗೆ ಏರಿಸಿದ್ದಾರೆ. ಇನ್ನು 561 ಜನ ಕೈದಿಗಳು ನೇಣು ಶಿಕ್ಷೆ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ. ಇನ್ನು 2023ರ ಒಂದೇ ವರ್ಷದಲ್ಲಿ 120 ಜನರನ್ನು ನೇಣಿಗೆ ಏರಿಸಲಾಗಿದೆ. 2022ರಲ್ಲಿ 165 ಜನರನ್ನು ನೇಣಿಗೆ ಏರಿಸಲಾಗಿತ್ತು. ಇನ್ನು ಬೇರೆ ದೇಶಗಳಲ್ಲಿ ಕೈದಿಗಳನ್ನು ವಿಷದ ಇಂಜೆಕ್ಷನ್, ಎಲೆಕ್ಟ್ರಿಕಲ್ ಚೇರ್, ಗನ್ ಫೈರ್ ಹೀಗೆ ಇನ್ನು ಬೇರೆ ಬೇರೆ ಶಿಕ್ಷೆಗಳಿಂದ ಅವರನ್ನು ಸಾಯಿಸುತ್ತಾರೆ. ಇನ್ನು ಕೆಲವೊಂದಷ್ಟು ದೇಶಗಳಲ್ಲಿ ಎಲೆಕ್ಟ್ರಿಕಲ್ ಚೇರ್ನಲ್ಲಿ ಕೂರಿಸಿ ಶಾಕ್ ಕೊಡಲಾಗುತ್ತೆ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಇನ್ನೂ ಈ ಶಿಕ್ಷೆ ಜಾರಿಯಲ್ಲಿದೆ. ಇನ್ನು ಆಫ್ರಿಕಾದಲ್ಲಿ ತಪ್ಪು ಮಾಡಿದ ಆರೋಪಿಗಳನ್ನು ಜೀವಂತವಾಗಿ ಬೆಂಕಿಯಲ್ಲಿ ಸುಡಲಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಈ ನೇಣು ಶಿಕ್ಷೆ ನಮ್ಮಲ್ಲಿ ದೊಡ್ಡ ಶಿಕ್ಷೆ ಎನ್ನಲಾಗುತ್ತಿದೆ. ಈ ಒಂದು ಶಿಕ್ಷೆ ಬದಲಾಗಿ ಅಹಿಂಸಾತ್ಮಕ ಶಿಕ್ಷೆಯನ್ನು ಜಾರಿಗೆ ತರಬೇಕು ಅನ್ನೋದು ಹಲವರ ವಾದ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ.